ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ನಮ್ಮ ಹೊಸ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ರೆಡ್ಮಿ A3 ಈ ಮೊಬೈಲ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಈ ಮೊಬೈಲ್ ಯಾವ ಪ್ರೈಸಲ್ಲಿ ಸಿಗುತ್ತೆ, ಅದೇ ರೀತಿ ಇದರ ಬೆಲೆ ಎಷ್ಟು, ಏನಿದರ ವಿಶೇಷ, ಅರ್ಥ ಆಯ್ತಾ? ಅದೇ ರೀತಿ ಇದನ್ನು ಎಲ್ಲಿ ನೀವು ಪರ್ಚೇಸನ್ನು ಮಾಡಬಹುದು, ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ A to Z, ಇದ್ರ ರ್ಯಾಮ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ, ಯಾರು ಸಹ ಸ್ಕಿಪ್ ಮಾಡಬೇಡಿ. ಅರ್ಥ ಆಯ್ತಾ? ಎಲ್ಲದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ರೆಡ್ಮಿ A3 ಈ ಮೊಬೈಲ್ ಅನ್ನ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಸ್ನೇಹಿತರೆ, ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಪೂರ್ತಿ ಹ್ಯಾಲೋ ಡಿಸೈನ್ ಅನ್ನ ಮಾಡಿದ್ದಾರೆ. ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಅದೇ ರೀತಿ ಇದರ ಡಿಸ್ಪ್ಲೇ ಸೈಜು 6.71 ಇಂಚಸ್ ಅಂತ ಹೇಳ್ಬೋದು. ಫುಲ್ HD ಅಂಡ್ ಒಂದು LED ಒಂದು ಸ್ಕ್ರೀನ್ ಅಂತಾನೆ ಹೇಳ್ಬಹುದು. ತುಂಬಾ ಪ್ರೀಮಿಯಂ ಲುಕ್ ಅನ್ನ ಕೊಟ್ಟಿರುವುದು ಉಂಟು. ಅರ್ಥ ಆಯ್ತಾ? ಸ್ನೇಹಿತರೆ, ಇನ್ನ ರ್ಯಾಮ್ ಬಗ್ಗೆ ಮಾತಾಡಿದ್ರೆ 6GB ರ್ಯಾಮ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಕಾನ್ಫಿಗರೇಷನ್ ಜೊತೆಗೆ ವರ್ಚುವಲ್ ಸಪೋರ್ಟ್ ಒಂದು ಫ್ಯೂಚರ್ ಹೊಂದಿದೆ ಅಂತ ಹೇಳ್ಬೋದು. ಒಳ್ಳೆ ಒಂದು ಸ್ಪೀಡ್ ಇರುವಂತ ಒಂದು ರ್ಯಾಮ್ ಅಂತ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ಒಂದು ಇದರ ಇಂಟರ್ನಲ್ ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ ಸ್ಟಾರ್ಟಿಂಗು 64GB ಮತ್ತೆ 128GB ಗಂಟನು ವೇರಿಯಂಟ್ ಇದೆ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಇನ್ನೂ ಖಚಿತವಾದ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಅರ್ಥ ಆಯ್ತಾ? ಇದರ ಬ್ಯಾಟ್ರಿ ವಿಚಾರಕ್ಕೆ ಬರೋದಾದ್ರೆ ಸ್ನೇಹಿತರೆ, ಇದರ ಬ್ಯಾಟ್ರಿ ಬಂದು 5000 mAh ಬ್ಯಾಟ್ರಿ ಇರುತ್ತೆ. ಅದೇ ರೀತಿ ಇದರ ಕ್ಯಾಮ್ರಾ, ಇದ್ರ ಬಗ್ಗೆ ಮಾತಾಡೋದಾದ್ರೆ AI ಫ್ಯೂಚರ್ ಅನ್ನ ಹೊಂದಿರುವಂತಹ ಒಂದು ಕ್ಯಾಮ್ರಾ. ಬ್ಯಾಕ್ ಕ್ಯಾಮ್ರಾ 13 MP ಇರುತ್ತೆ. ಅರ್ಥ ಆಯ್ತಾ? 13 MP ಬ್ಯಾಕ್ ಕ್ಯಾಮ್ರಾ ಇದ್ರೆ ಫ್ರಂಟ್ ಕ್ಯಾಮ್ರಾ ಬರೀ 8 MP ಗಳಷ್ಟು ಒಂದು ಕ್ಯಾಮ್ರಾವನ್ನ ಹೊಂದಿದೆ ಅಂತ ಹೇಳ್ಬೋದು. ಇದರ ಒಂದು ಡ್ಯುಯಲ್ ಸಿಮ್ ಸಿಸ್ಟಮ್ ಅನ್ನ ಹೊಂದಿದೆ. ನಾರ್ಮಲ್ ಆಗಿ ನಿಮ್ಗೆಲ್ರಿಗೂ ಸಹ ಗೊತ್ತೇ ಇರ್ತದೆ. ಅದೇ ರೀತಿ ನೆಕ್ಸ್ಟ್ ಆಂಡ್ರಾಯ್ಡ್ ಒಂದು 13 ಆಪರೇಟಿಂಗ್ ಸಿಸ್ಟಮ್ ಅನ್ನ ಈ ಒಂದು ಮೊಬೈಲ್ ಹೊಂದಿದೆ ಅಂತ ಹೇಳ್ಬೋದು. ಅದೇ ರೀತಿ ಇದು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಹ ಹೊಂದಿದೆ. ಅದೇ ರೀತಿ ಇದರ ಬೆಲೆ ಸುಮಾರು ನಮ್ಮ ಭಾರತದಲ್ಲಿ ಎಷ್ಟಿರ್ಬೋದು ಅಂದ್ರೆ ಸುಮಾರು 7,000ದಿಂದ ಹಿಡಿದು 9,000 ರೂಪಾಯಿ ಒಳಗಡೆ ಒಂದು ಲಾಂಚ್ ಮಾಡುವಂತ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಇಷ್ಟು ಈ ಮೊಬೈಲ್ನ ಒಂದು ಪ್ರೀಮಿಯಂ ಒಂದು ಬೆಲೆ ಅಂತ ಹೇಳ್ಬೋದು. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಯಾರೆಲ್ಲ ಒಂದು ಬೇಸಿಕ್ ಅಂದ್ರೆ ಇವಾಗ ಯಾರಾದ್ರೂ ಕೀಪ್ಯಾಡ್ ಸೆಟ್ ಯೂಸ್ ಮಾಡ್ತಿದ್ರೆ ಇದನ್ನ ತಗೊಂಡು ಯೂಸ್ ಮಾಡಬಹುದು. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಒಂದು ಫೀಚರ್ಸು ಚೆನ್ನಾಗಿದೆ, ಒಂದು ಪ್ರೈಸನ್ನು ಸಹ ಇದ್ರ ತಕ್ಕನಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಪ್ರೈಸ್ ಬಗ್ಗೆ ನಾವು ಮಾತಾಡೋ ಹಾಗೇನಿಲ್ಲ. ಅರ್ಥ ಆಯ್ತಾ? ಬೇರೆ ಬೇರೆ ಏನಾದರೂ ಓಪೋ, ವಿವೋ ಈ ತರ ಒಂದು ಮೊಬೈಲ್ಗಳೇನಾದ್ರು ತಗೊಂಡ್ರೆ ಸ್ಟಾರ್ಟಿಂಗ್ಗೆ ಸುಮಾರು 12,000ದಿಂದ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ನಿಮಗೆ ಒಳ್ಳೆ ಫ್ಯೂಚರ್ ಚೆನ್ನಾಗಿರೋ ಒಂದು ಕಡಿಮೆ ಬಜೆಟಲ್ಲಿ ಚೆನ್ನಾಗಿರೋ ಒಂದು ಫೋನ್ಗಳು ಬೇಕು ಅಂದರೆ ವಿವೋ, ಓಪೋ, ಒಂದು ಸ್ಯಾಮ್ಸಂಗಲ್ಲೇ ಒಂದು 12,000 13,000 ದಾಟುತ್ತೆ. ಅರ್ಥ ಆಯ್ತಾ? ಇದಕ್ಕೆ ಸುಮಾರು ಒಂದು 7,000ದಿಂದ ಹಿಡಿದು 9,000 ರೂಪಾಯಿ ಗಂಟ ಆರಾಮಾಗಿ ಕೊಡ್ಬೋದು. ಯಾರೆಲ್ಲ ಒಂದು ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಆನ್ಲೈನಲ್ಲೂ ಸಹ ನೀವು ಪರ್ಚೇಸನ್ನು ಮಾಡ್ಕೊಳ್ಬೋದು. ಅದೇ ರೀತಿ ನಿಮ್ಮ ಹತ್ರದಲ್ಲಿರುವಂಥ ಒಂದು ಮೊಬೈಲ್ ಶೋರೂಮ್ಗಳಿಗೆ ಹೋಗಿ ನೀವು ಪರ್ಚೇಸನ್ನು ಮಾಡ್ಕೊಳ್ಬೋದು. ಅರ್ಥ ಆಯ್ತಾ? ಓಕೆ ಗಾಯ್ಸ್, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಹೊಸ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ ಗಾಯ್ಸ್, ಬಾಯ್.